ಓಕೆ, ಪೇಪರ್ 1 ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ಪೇಪರ್ 2 ಅಂದ್ರೆ ಯಾವ ರೀತಿ ಪ್ರಿಪೇರ್ ಆಗಿದ್ರಿ ಸರ್? ಪೇಪರ್ 2 ಎಲ್ಲ ಪ್ರತಿಯೊಂದು ಎಕ್ಸಾಮ್ ಬಂದ್ರು ಓದ್ತಾ ಇರೋದು ನಮ್ ಕೆಲಸ ಅದೇ ಅಲ್ವಾ ಸರ್. ಒಂದ್ಸಲ ಧಾರವಾಡಲ್ಲಿ ಓದಿದ್ದು ಬೇಸಿಕ್ಸ್ ಓದ್ಕೊಂಡಿದ್ವಿ, ಮತ್ತೆ ಸ್ವಲ್ಪ ಓದ್ಕೊಂಡಿದ್ವಿ, ಚೆನ್ನಾಗಿ ಓದ್ಕೊಂಡಿದ್ವಿ. ಬಟ್ ಇನ್ ಸ್ವಲ್ಪ ನಾಲೆಡ್ಜ್ ಬೇಕಾಗಿತ್ತು ನಮ್ಗೆ. ಆವಾಗ ಅನ್ಅಕಾಡೆಮಿ ಬಂದಿತ್ತಲ್ವಾ, ಕರೋನಾ ಟೈಮಲ್ಲಿ ಎಲ್ಲೂ ಹೋಗಕ್ಕಾಗ್ತಿರಲಿಲ್ಲ. ಆ ಟೈಮಲ್ಲಿ ಕರೆಕ್ಟಾಗಿ ಯೂಸ್ ಮಾಡೋಣ, ಯಾರಿಗೆ ಹೆಂಗ್ ಯೂಸ್ ಮಾಡ್ಕೊಂಡ್ರೆ ಗೊತ್ತಿಲ್ಲ, ಅನ್ಅಕಾಡೆಮಿನ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನನಗೆ ನಿಜವಾಗ್ಲೂ ಫೀಲ್ ಆಗ್ತಿದೆ. ಅಲ್ಲಿ ಒಳ್ಳೆ ಟೀಚರ್ಸ್ ಇದ್ರು ಸರ್, ಹೇಳ್ಬೇಕಂದ್ರೆ ಶಿವರಾಜ್ ಪಲ್ಯದಾಗಿರ್ಬೋದು, ನಿಂಗಪ್ಪ ಮಸಾಳೆ ಅಂತ ಒಬ್ರು, ಸಂತೋಷ್ ಹಿರೇಮಠ ಅಂತ ಒಬ್ರು, ಈ ತರ ಒಳ್ಳೆ ಲೆಕ್ಚರ್ಸ್ ಇದ್ರು. ಅವ್ರ ಕ್ಲಾಸ್ಗಳು ಕೇಳಿ ನೋಟ್ಸ್ ಮಾಡ್ಕೊಂಡಿದ್ದೆ ಸರ್ ನಾನು. ಅವರು ಕ್ಲಾಸ್ ಮಾಡ್ತಿದ್ರೆ ನೋಟ್ಸ್ ಮಾಡ್ಕೊಂಡು ಅದನ್ನ ಪ್ರತಿಯೊಂದು ಎಕ್ಸಾಮ್ ಬಂದ್ರೂ ಓದೋದು. ಅದನ್ನ ಈ ತರ ಓದ್ತಾ ಇರ್ತೀವಿ ಸರ್. ನಾನೇ ಅಲ್ಲ ಸರ್, ಎಲ್ಲರೂ ಓದ್ತಾ ಇರ್ತಾರೆ, ಪ್ರತಿಯೊಬ್ಬರು ಓದ್ತಾನೆ ಇರ್ತಾರೆ. ಓದೋದೊಂದೇ ಮುಖ್ಯ ಅಲ್ಲ ಸರ್. GK ಪೇಪರ್ನ ಕ್ಲಿಯರ್ ಮಾಡ್ಬೇಕಂದ್ರೆ MCQs ಎಸ್ಪೆಷಲಿ ಓದೋದು ಒಂದಿದ್ರೆ ಸಾಲದು ಸರ್. ಅದಕ್ಕೆ ಕ್ವಶನ್ಸ್ನ ಅನಲೈಸ್ ಮಾಡಿ ಯಾವ ಥರ ಆ ಕ್ವಶನ್ಸಲ್ಲಿ ರೈಟ್ ಆನ್ಸರ್ಗೆ ಹೋಗ್ತೀವಿ ಅದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸರ್. ಅದಕ್ಕೆ ಟೆಸ್ಟ್ ಸೀರೀಸ್ಗಳು ಜಾಸ್ತಿ ಅಟೆಂಡ್ ಮಾಡ್ಬೇಕು ಸರ್. ಅನ್ಅಕಾಡೆಮಿಯಲ್ಲಿ ಪ್ರತಿ ವಾರ ಟೆಸ್ಟ್ ಸೀರೀಸ್ ಇರ್ತಿತ್ತು. ನಮ್ಮ ಕರ್ನಾಟಕ PSC ಅಂತಿತ್ತು, ಆಮೇಲೆ UPSC ಅಂತಿತ್ತು, ಬೇರೆ ಸ್ಟೇಟ್ PSCಗಳೆಲ್ಲ ಇದ್ವು. ಆನ್ಲೈನ್ ಸರ್. ಇವೆಲ್ಲ ನಾನು ಏನು ಮಾಡಿದೆ, ಬರೀ ಕರ್ನಾಟಕ PSC ನೋಡ್ತಿರ್ಲಿಲ್ಲ, UPSC ಕ್ವಶನ್ಸ್ ನೋಡೋದು, ಅದರಲ್ಲಿ ಅಲ್ಲಿ ಅದನ್ನು ಅಟೆಂಡ್ ಮಾಡೋದು. ಈ ಥರ ಟೆಸ್ಟ್ ಸೀರೀಸ್ ಮಾತ್ರ ಜಾಸ್ತಿ ಅಟೆಂಡ್ ಮಾಡ್ತಿದ್ದೆ ಸರ್. ಹೆವಿ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿ ಎಷ್ಟು ಅಂತ ಓದ್ತೀರಾ ಸರ್? ಓದಿ ಸಾಕಾಗ್ಬಿಡ್ತಿತ್ತು. ಎಷ್ಟು ಸಲ ಇದನ್ನೇ ಓದೋದು ನೋಟ್ಸ್ನ ಅಂತ ಬೇಜಾರಾಗ್ಬಿಟ್ಟು ಟೆಸ್ಟ್ ಸೀರೀಸ್ಗಳು ಯಾವ್ಯಾವ ಬಂದಿವೆ ಹೊಸದು ಅಟೆಂಡ್ ಮಾಡೋದು, ದಿನಕ್ಕೆ 1-2 ಪೇಪರ್ ಸಾಲ್ವ್ ಮಾಡೋದು. ಈ ಥರ ಮಾಡಿ ಎಕ್ಸಾಮಲ್ಲಿ ಹೋದ್ರೆ ಏನಾಗೋದು ಗೊತ್ತಾ, ನನಗೆ ಇದಕ್ಕಿದೆ ರೈಟ್ ಆನ್ಸರ್ ಇಡುತ್ತೆ ಆಗ್ಬಿಡು, ಅದ್ರ ಬಗ್ಗೆ ಸಂಪೂರ್ಣ ನಾಲೆಡ್ಜ್ ಬಂದಿರೋ ಥರ ಆಗ್ಬಿಡುತ್ತೆ ನನಗೆ. ಸೊ ಇದೇ ರೈಟ್ ಆನ್ಸರ್ ಇರುತ್ತೆ ಆಗ್ಬಿಡು, ಈ ಥರ ಆ ಥರ ಮೈಂಡ್ ಹೇಳ್ಬಿಡ್ತೀವಿ ಸರ್. ಇದೇ ರೈಟ್ ಆನ್ಸರ್ ಇರುತ್ತೆ. ಪ್ರಾಕ್ಟೀಸ್ ಈ ಥರ ಪ್ರಾಕ್ಟೀಸ್ ಮಾಡ್ಬೇಕು ಸರ್. ಚೆನ್ನಾಗಿ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿದ್ರೆ ಮಾತ್ರ ನಾವು ಇದು ಮಾಡಕ್ಕೆ. ಹೌದು, ಒಂದು ಪ್ರಿಪರೇಷನ್ ಆದ್ಮೇಲೆ ಟೆಸ್ಟ್ ಸೀರೀಸ್ ತುಂಬಾ ಇಂಪಾರ್ಟೆಂಟ್. ನಮ್ಮ ನಾಲೆಡ್ಜ್ ಎಲ್ಲಿದೆ, ಎಲ್ಲರಿಗೂ ಬಂದಿದೆ ಅನ್ಸ್ಬಿಡುತ್ತೆ ಸರ್. ಒಂದ್ಸಲ ಇಂಥ ಸಿಲಿ ಕ್ವಶನ್ಗೆ ಆನ್ಸರ್ ಮಾಡಿಲ್ಲ, ಎಷ್ಟು ಸಲ ಓದಿದ್ದೀನಿ ಕಾನ್ಸೆಪ್ಟ್ನ, ಯಾವ್ದಾದ್ರು ತಪ್ಪು ಮಾಡಿರ್ತೀವಲ್ಲ ಆವಾಗ ಅನ್ಸ್ಬಿಡ್ತೀವಿ, ಇಷ್ಟೊಂದು ಸಿಲಿ ಕ್ವಶನ್ಗೆ ತಪ್ಪು ಮಾಡಿದ್ದೀನಲ್ಲ, ಎಷ್ಟು ಸಲ ಓದಿದ್ದೀನಿ ಕಾನ್ಸೆಪ್ಟು, ಯಾಕೆ ತಪ್ಪು ಮಾಡಿದೆ. ಸೊ ಅವಾಗ ನಮ್ಮ ಥಿಂಕಿಂಗ್ ಕೆಪಾಸಿಟಿ ರಾಂಗ್ ಇತ್ತು ಕ್ವಶನ್ ಓದಬೇಕಾದ್ರೆ. ಸೊ ಅದನ್ನ ರೈಟ್ ಮಾಡ್ಕೋಬೇಕು. ಈ ತರ ಎಕ್ಸಾಮ್ ಎನ್ವೈರನ್ಮೆಂಟ್ ಗೊತ್ತಾಗುತ್ತೆ, ಎಷ್ಟು ಟೈಮಲ್ಲಿ ಆನ್ಸರ್ ಮಾಡಬೇಕು, ನಾನು ಇದರಲ್ಲಿ ಆ ಟೈಮಲ್ಲಿ ಹೆಂಗ್ ಥಿಂಕಿಂಗ್ ಬರುತ್ತೆ, ನಂದು ಆ ಥಿಂಕಿಂಗ್ ಹೆಂಗ್ ಚೇಂಜ್ ಮಾಡ್ಕೋಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ ಟೆಸ್ಟ್ ಸೀರೀಸ್ ಬರಲೇನೆ ಸರ್. ನಾವು ಒಂದು ಕ್ವಶನ್ ಹೆಂಗ್ ಥಿಂಕ್ ಮಾಡಬೇಕು ಅನ್ನೋದನ್ನ ಟೆಸ್ಟ್ ಸೀರೀಸ್ ಬರೆಯೋದ್ರಿಂದನೇ ನಾವು ತಿಳ್ಕೊಳಕ್ಕಾಗುತ್ತೆ. ಅದನ್ನು ಆನೆಸ್ಟ್ ಆಗಿ ಬರೀಬೇಕು ಸರ್. ಸುಮ್ಮನೆ ಟೆಸ್ಟ್ ಸೀರೀಸ್ ಬರೀಬೇಕು, ಮೊಬೈಲ್ ಅಲ್ಲಿ ಚೆಕ್ ಮಾಡಾಕೋದು ಎಲ್ಲ ಮೋಸ ಮಾಡ್ಕೊಂಡು ಯಾರಿಗೆ ಮೆಚ್ಚಿಸ್ಬೇಕು ಹೇಳಿ? ಟೆಸ್ಟ್ ಸೀರೀಸ್ ಯಾರು ಮೆಚ್ಚಿಸ್ಬೇಕು? ಅದೆಲ್ಲ ಲೀಸ್ಟ್ ಅಲ್ಲಿ ಹೆಸರು ಬರ್ಬೇಕು, ಅದಕ್ಕೆ ಏನ್ ಎಫರ್ಟ್ ಆಗ್ಬೇಕು, ಆನೆಸ್ಟ್ ಆಗಿ ಎಫರ್ಟ್ ಆಗ್ಬೇಕು. ಹೌದು, ಆನೆಸ್ಟ್ ಆಗಿ ಎಫರ್ಟ್ ಆಯ್ತು, ತಿದ್ಕೊಳ್ಳೋಣ, ಗೊತ್ತಿಲ್ಲ ಆ ತರ. ಮತ್ತೆ ಇನ್ನೊಂದೇನು ಗೊತ್ತಾ ಸರ್, ಕೆಲವೊಂದು ಟೆಸ್ಟ್ ಸೀರೀಸ್ ಮಾಡ್ತಿದ್ರು, ಅವರು ಸಿನಾಪ್ಸಿಸ್ ಕೊಡೋರು, ಕ್ವಶನ್ ಯಾಕೆ ತಪ್ಪು ಯಾಕೆ ಸರಿ, ಒಂದು ಆ ಕಾನ್ಸೆಪ್ಟ್ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಸೊ ಅದೆಲ್ಲ ಓದ್ತಿದ್ದೆ ನಾನು, ಯಾಕೆ ತಪ್ಪಾಯ್ತು ಯಾಕೆ ಸರಿ ಆಯ್ತು ಅದೆಲ್ಲ ಓದ್ತಿದ್ದೆ. ಸೊ ಆ ಕಾನ್ಸೆಪ್ಟು ಕ್ಲಿಯರ್ ಆಗ್ತಿತ್ತು, ಸೈಮಲ್ಟೇನಿಯಸ್ಲಿ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಿತ್ತು. ಸೊ ಈ ತರ ಪ್ರಿಪರೇಷನ್ ಮಾಡ್ಬೇಕು ಸರ್ ಸೆಕೆಂಡ್ ಪೇಪರ್. ಯಾಕಂದ್ರೆ ಆಬ್ವಿಯಸ್ಲಿ ಎಲ್ಲರೂ ಓದ್ತಾರೆ ಸರ್, ಎಲ್ಲ 3 ವರ್ಷ 4 ವರ್ಷ ಓದಿರೋರು ಇರ್ತಾರೆ, ಇನ್ನ ಜಾಸ್ತಿ ವರ್ಷದಿಂದ ಓದ್ತಿರೋರು ಇದ್ದಾರೆ. ಸೊ ಬರೀ ಓದ್ಕೊಂಡಿದ್ರೆ ನಾವು ಸ್ವಲ್ಪ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ ಸರ್. ಅದ್ರ ಜೊತೆ ಟೆಸ್ಟ್ ಸೀರೀಸು ಅಟೆಂಡ್ ಮಾಡಬೇಕು, ಅದನ್ನ ಮತ್ತೆ ಟೆಸ್ಟ್ ಸೀರೀಸ್ನ ರೆಕ್ಟಿಫೈ ಮಾಡ್ಕೋಬೇಕು. ಸುಮ್ಮನೆ ಟೆಸ್ಟ್ ಸೀರೀಸ್ 100ಕ್ಕೆ 70 ಬಂತ ಅಷ್ಟೇ, 30 ಕ್ವಶನ್ ಯಾಕೆ ತಪ್ಪಾಯ್ತು ಅಂತ ನೋಡಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಿ ವೇಸ್ಟ್ ಆಗುತ್ತೆ. ಓಕೆ, ಈಗ ತುಂಬ ಜನ ಪಾಪ ಏನೋ ಅದು ದುಡ್ಡು ತುಂಬ ಜನ ಕೋಚಿಂಗ್ ಹೋಗೋಕ್ಕೆ ದುಡ್ಡು ಇರುತ್ತೆ, ಅಥವಾ ಅವರೆಲ್ಲ ಕೋಚಿಂಗ್ ತೊಗೊತಾರೆ, ಇದು ಮಾಡ್ತಾರೆ. ಪಾಪ ಮನೇಲೇ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡಿರ್ತಾರೆ, ಕೆಲವು ಕೋಚಿಂಗ್ ಬರೋಕ್ಕೂ ಕಷ್ಟ ಇರುತ್ತೆ. ಆ ಥರದಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕೆಂದ್ರೆ ನೀವು ಆ ಥರ ಸಿಚುವೇಶನ್ಸ್ಗಳನ್ನ ಫೇಸ್ ಮಾಡಿ ಬಂದಿದೆಯಾ? ಅದಕ್ಕೆ ನಿನ್ನ ಅಭಿಪ್ರಾಯ, ನಿನ್ನ ಒಪಿನಿಯನ್, ಅಥವಾ ಏನು ಈಗ ಇದು ಸದ್ಯದ ಪರಿಸ್ಥಿತಿಲಿ ನೆಸೆಸಿಟಿ ಇದೆಯಾ? ನಿನ್ನ ಅಭಿಪ್ರಾಯ ಏನು, ಒಪಿನಿಯನ್ ಏನು? ಆನೆಸ್ಟ್ ಒಪಿನಿಯನ್ ಏನು ಗೊತ್ತಾ ಸರ್, ಯೂಟ್ಯೂಬಲ್ಲಿ ನಿಮ್ಮಂಥವ್ರು ಇದ್ದಾರೆ ಸರ್, ಗೈಡ್ ಮಾಡ್ತೀರಾ, ಚೆನ್ನಾಗಿ ಗೈಡ್ ಮಾಡ್ತೀರಾ, ಫ್ರೀಯಾಗೆ ಮಾಡ್ತಿದ್ದೀರಲ್ಲ.
ಎಷ್ಟೊಂದು ಜನ ನಿಮ್ಮ ಕ್ಲಾಸ್ಗಳು ನೋಡಿ ಇನ್ಸ್ಪೈರ್ ಆಗಿದ್ದಾರೆ. ನಾನು 2020ರಲ್ಲಿ ನಿಮ್ಮ ಕ್ಲಾಸ್ಗಳು ನೋಡಿದ್ದೀನಿ ಸರ್. ಆವಾಗ ಕರೋನಾ ಟೈಮಲ್ಲಿ ನೀವು ಕ್ಲಾಸ್ಗಳಿಗಿಂತ ಹೆಚ್ಚಾಗಿ ಮೋಟಿವೇಶನ್ ಮಾಡ್ತಿದ್ರಿ ಚೆನ್ನಾಗಿ. ಹೌದು, ಆ ಟೈಮಲ್ಲಿ ಸ್ಟ್ರಾಟಜಿ ಹೆಂಗಿರ್ಬೇಕು, ಯಾವ ತರ ಪ್ರಿಪರೇಷನ್ ಆಗಬೇಕು ಅಂತ ಅದು ನನಗೆ ತುಂಬಾ ಹೆಲ್ಪ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ನಾನು ಆಮೇಲೆ ನೀವು ಹೇಳಿದ್ಮೇಲೆ ನಿಮ್ಮ ಕ್ಲಾಸ್ ಕೇಳಿದ್ಮೇಲೆ ನಾನು ಈ ರೂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದು, ಬೇರೆ ತರ ಓದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಈ ತರ ನಿಮ್ಮಂಥವ್ರು ಇರ್ತಾರೆ, ನಿಮ್ಮಂಥವ್ರನ್ನ ಆನೆಸ್ಟ್ ಆಗಿ ಫಾಲೋ ಮಾಡಬೇಕು, ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿರ್ಬೇಕು, ಏನಾದ್ರು ಹೇಳ್ತಿರ್ತಾರೆ ಅದನ್ನ ಕೇಳಿಸ್ಕೋಬೇಕು. ಆಮೇಲೆ ಈಗ ಆನ್ಲೈನ್ ಕೋಚಿಂಗ್ಸ್ ಇವಾಗ 2,500 3,000 PSA ಬ್ಯಾಚ್ಗಳು ಮಾಡ್ತಾ ಇರ್ತಾರೆ. ಸೊ ಯಾವುದೋ ಒಂದು ತಗೋಬೇಕು, ಒಂದು 2,000 ರೂಪಾಯಿ ಅಂತ ಪೇ ಮಾಡ್ಲೇಬೇಕು, ಮಿನಿಮಮ್ ಅಂತೂ ಮಾಡಲೇಬೇಕು ಇರುತ್ತೆ. ಅದನ್ನ ಆನೆಸ್ಟ್ ಆಗಿ ಮನೆಯಲ್ಲೇ ಕುತ್ಕೊಂಡು ಕ್ಲಾಸ್ಗಳು ನೋಡಿ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಕಾಡೆಮಿನ ಮನೆಯಲ್ಲೇ ಕುತ್ಕೊಂಡೇ ಮಾಡ್ತಿದ್ದೆ. ಹೌದು, ನೋಡು ಅಲ್ಲೇ ನೋಟ್ಸ್ ಮಾಡ್ಕೊಂಡಿದ್ದು. ಎಷ್ಟು ನನ್ನ ನೋಟ್ಸ್ಗಳು ಇಷ್ಟಿದಾವೆ ಸರ್, ಅಕಾಡೆಮಿಯಲ್ಲಿ ಕುತ್ಕೊಂಡು ನೋಟ್ಸ್ ಮಾಡ್ಕೊಂಡಿರೋದು. ಎಷ್ಟು ಡೆಪ್ತ್ ನಾಲೆಡ್ಜ್ ಇದೆ ಅಂದ್ರೆ ಬೇಕಾದ್ರೆ ಯಾರ ಹತ್ರ ಇದ್ರೆ ಪ್ರೀವಿಯಸ್ ಕ್ಲಾಸ್ಗಳು ನೋಡಕ್ ಹೇಳಿ ಸರ್. ಒಳ್ಳೆ ಚೆನ್ನಾಗಿ ಟೀಚ್ ಮಾಡಿದ್ರು ಅವರು. ಅದು ತುಂಬಾ ಹೆಲ್ಪ್ ಆಯ್ತು ನನಗೆ. ನೋಟ್ಸ್ ಮಾಡ್ಕೊಂತಿದ್ದೆ ಅಂದ್ರೆ ಕ್ಲಾಸ್ ಇವಾಗ ಅದೇ ತರ ನೀವು ಮಾಡ್ತಿದ್ರಲ್ಲ ಸರ್, ಅಷ್ಟು ಡೆಪ್ತ್ ನಾಲೆಡ್ಜ್ ಕೊಡಕ್ ಪ್ರಯತ್ನ ಮಾಡ್ತಿದ್ದೀವಿ. ಹೌದು, ಇನ್ನೊಂದು ನಾವು ಕ್ವಶನ್ ಹೆಂಗೆ ಅಪ್ಡೇಟ್ ಆಗುತ್ತೆ, ನಾವು ಅಪ್ಡೇಟ್ ಆಗಬೇಕು. ಹೌದು, ಈಗ ಬುಕ್ಸು ಅಷ್ಟೇನೆ. ಈಗ ಯಾವ್ದಾರ ಒಂದು ಬುಕ್ ಇತ್ತು, ಅವಾಗ ಒಂದ್ಲೈನರ್ ಬುಕ್ ಹೋದ್ರೆ ಪಾಸ್ ಆಗ್ತಿದ್ರು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈಗ ಇಂಪಾಸಿಬಲ್. ನಾವು ಎಕ್ಸಾಮು ಎವಲ್ಯೂಷನ್ ಹೆಂಗಾಗುತ್ತೆ ಅದೇ ರೀತಿ ನಮ್ಮ ಮೆಟೀರಿಯಲ್ ಎವಲ್ಯೂಷನ್ ಆಗಬೇಕು, ಬುಕ್ಸ್ಗಳು ಎವಲ್ಯೂಷನ್ ಆಗಬೇಕು, ನಮ್ಮ ಟೀಚಿಂಗ್ ಮೆಥಡಾಲಜಿನ ಎವಲ್ಯೂಷನ್ ಆಗಬೇಕು. ಅದಕ್ಕೆ ನಾವು ಒಂದು ಕಾನ್ಸೆಪ್ಟ್ನ ತಗೊಂಡಾಗ ನಾವು ಅದನ್ನ ಹೆಂಗೆ 360 ಡಿಗ್ರಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕ್ವಶನ್ ಲೆವೆಲ್, ಯಾಕೆಂದ್ರೆ ಕಾಂಪಿಟೇಷನ್ ಜಾಸ್ತಿ ಆದಂಗೆ ಫಿಲ್ಟರ್ ಮಾಡಕ್ಕೆ ಏನು ಮಾಡ್ತಾನೆ, ಕ್ವಶನ್ ಲೆವೆಲ್ನ ಟಫ್ ಮಾಡ್ತಾನೆ ಅಲ್ವಾ. ಈ ಸುಮ್ಮನೆ ಈಗ ನಿಮ್ಗೆ ಎಷ್ಟೇ ಸ್ಯಾಲ್ರಿ ಈಗ ಆಲ್ಮೋಸ್ಟ್ ಅಲ್ಲೋ ಅದತ್ರ 1 ಲಕ್ಷ ಬರ್ಬೋದು. ಮತ್ತು 1 ಲಕ್ಷ ಕೊಟ್ಟು ನೀನು ಸ್ಯಾಲ್ರಿ ಕೊಟ್ಟು ನಿನಗೆ ಗೌರ್ಮೆಂಟ್ ಪೆಟ್ರೋಲ್ ಕೊಟ್ಟು ನೀನೊಂದು ಅಪಾಯಿಂಟ್ ಮಾಡಿ ನಿನ್ನ ಸ್ಟೇಷನ್ ಕೂತ್ಕೊಂಡು 4 ಜನ ಬಂದವ್ರನ್ನ ಕಷ್ಟ ಕೇಳೋಂತ ಕೇಳಬೇಕು ಅಂದರೆ ನಿನ್ನ ಹತ್ರ ನಾಲೆಡ್ಜ್ ಎಷ್ಟಿರಬೇಕು, ಹೌದಲ್ವಾ? ಅದನ್ನ ಚೆಕ್ ಮಾಡೋಕ್ಕೆ ಅವನು ಮಿನಿಮಮ್ ಅಷ್ಟು ಇದನ್ನ ಟಫ್ ಕ್ವಶನ್ಸ್ ಕೇಳಲೇಬೇಕು, ಅಷ್ಟು ಚೆಕ್ ಮಾಡಲೇಬೇಕು. ಹೌದಲ್ಲ, ಅದಕ್ಕೆ ನೀವು ಪ್ರಿಪೇರ್ ಆಗಿ ಕ್ವಶನ್ ಟ್ರೆಂಡ್ನ ಅನಾಲಿಸಿಸ್ ಮಾಡಿ, ಎಕ್ಸಾಮ್ ಟ್ರೆಂಡ್ನ ಅನಾಲಿಸಿಸ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಇಶ್ಯೂ ಅಂತ ಅದನ್ನ ಹೇಳ್ತಾ ಇದ್ರಿ. ಅಂದ್ರೆ ಈ ತರ ಯೂಸ್ ಮಾಡ್ಕೊಂಡು ಅಂದ್ರೆ ಏನು ಫ್ರೀ ಪ್ಲಾಟ್ಫಾರ್ಮ್ಸ್ ಏನಿದೆ ಅವನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಅದು ಫ್ರೀ ಪ್ಲಾಟ್ಫಾರ್ಮ್ಸ್ ಅಂದ ತಕ್ಷಣ ಕೆಲವರು ಬೋಗಸ್ ಮಾಡ್ತಿರ್ತಾರೆ, ಅವೆಲ್ಲ ಫಾಲೋ ಮಾಡಕ್ ಹೋಗ್ಬಾರ್ದು. ಹೌದು, ಖಂಡಿತ. ಯಾರು ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಹುಡುಗರಿಗೆ ಮಾಹಿತಿ ಕೊಡಬೇಕು ಅಂತ ಮಾಡ್ತಿದಾರೋ ಅವ್ರನ್ನೇ ಫಾಲೋ ಮಾಡೋದು ಬೆಸ್ಟ್. ಇವಾಗ ಎಕ್ಸಾಂಪಲ್ ನೀವೇ ಬೆಸ್ಟ್ ಎಕ್ಸಾಂಪಲ್. ಇವಾಗ ಸದ್ಯಕ್ಕೆ ನೀವು ಆನೆಸ್ಟ್ ಆಗಿ ನೀವು ಯಾವುದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನೀವು ಹುಡುಗರ ಕಡೆಯಿಂದ ದುಡ್ಡಾಗಿರ್ಬೋದು, ಯೂಟ್ಯೂಬಲ್ಲಿ ಕ್ಲಾಸ್ ಮಾಡ್ತೀರಾ, ನೀವು ಫ್ರೀ ಟೈಮಲ್ಲಿ ಆಗ್ತೀರಾ, ಅವ್ರಿಗೆ ಇನ್ಸ್ಪೈರ್ ಆಗೋದಕ್ಕೆ ಈ ಥರ ಒಂದು ವೇ ಅಂತ ನಿಮ್ಮಂಥವ್ರ ಕ್ಲಾಸ್ ಕೇಳಿ ಬಿಡಿ. ಇಲ್ಲ, ತುಂಬ ಚಾನಲ್ಗಳು ಇದಾವೆ. ನಾನು ನೋಡೋದಂಗೆ ತುಂಬ ಜನ ಮಾಡ್ತಿದ್ದಾರೆ. ಯಾರೋ ಎಕ್ಸ್ ಹೇಳ್ಬೇಕು ಅಂತ ತುಂಬ ಜನ ಇದ್ದಾರೆ, ನಾನು ಒಬ್ಬನೇ ಅಂತಲ್ಲ, ತುಂಬ ಜನನು ಮಾಡ್ತಿದ್ದಾರೆ. ಫಾಲೋ ಮಾಡಿ. ಶಿವನ್ ಅಂತ ಹೇಳಿದ್ರೆ ಜೆನ್ಯೂನ್ ಆಗಿ ಯಾರು ಮಾಡ್ತಾರೆ, ರೈಟ್ಗೆ ಏನು ಗೈಡೆನ್ಸ್ ಕೊಡ್ತಾರೆ, ರೈಟ್ ವೇನಲ್ಲಿ ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡಿ. ಹೌದು, 2-3 ಕ್ಲಾಸ್ ಕೇಳಿದ ತಕ್ಷಣ ಅಷ್ಟೇ ಗೊತ್ತಾಗುತ್ತೆ. ನಾನು ಅಕಾಡೆಮಿಯಲ್ಲಿ ಒಂದು 2-3 ಜನದ ಕ್ಲಾಸ್ ಕೇಳಿದೆ. 2-3 ಕ್ಲಾಸ್ ಕೇಳಿದ್ಮೇಲೆ ಗೊತ್ತಾಯ್ತು. ನೆಕ್ಸ್ಟ್ 2-3 ಕ್ಲಾಸ್ಗೆ ಲಾಸ್ಟ್ ಮಾಡ್ಕೊಂಡೆ ಅವ್ರು. ಸೊ ಈ ತರ ಹೌದು. ಸೊ ಅವಶ್ಯಕತೆ ಇಲ್ಲ ಸರ್. ಯಾರು ಆನೆಸ್ಟ್ ಆಗಿ ಅವರು ಟೋಟಲ್ ಎಫರ್ಟ್ಸ್ ಹಾಕಿ ಹುಡುಗರನ್ನ ಉದ್ಧಾರ ಮಾಡಬೇಕು ಅಂತ ಇರ್ತಾರೋ ಅವ್ರ ಕ್ಲಾಸ್ ಕೇಳಿ 100% ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಇನ್ನೊಂದು ಹೇಳಿದ್ರೆ ತುಂಬ ಫ್ರೆಂಡ್ಸ್ ನಿಮ್ಗೆ ಹೆಲ್ಪ್ ಮಾಡಿದ್ದಾರೆ ಅಂತ. ನಮ್ಮ ಪ್ರಿಪ್ರೇಷನಲ್ಲಿ ಆಗಿರ್ಬೋದು ಅಥವಾ ನಮ್ಮ ಲೈಫಲ್ಲಿ ಈ ಪ್ರಿಪ್ರೇಷನ್ ಅಂತ ಬಿಟ್ಬಿಟ್ಟು ಒಬ್ಬ ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂದರೆ ಫ್ಯಾಮಿಲಿ ಫ್ರೆಂಡ್ಸು ತುಂಬ ಪ್ರೈಮ್ ಪಾತ್ರ ವಹಿಸ್ತಾರೆ ಎಲ್ಲರ ಜೀವನದಲ್ಲೂ. ಐ ಥಿಂಕ್ ಅಟ್ಲೀಸ್ಟ್ ಒಬ್ಬ ಫ್ರೆಂಡ್ ಆದರೂ ಇರ್ತಾನೆ. ಅವ್ನು ಎಂಥ ಇದು ಲೋನ್ಲಿ ಪರ್ಸನ್ ಅಂತಂದ್ರು ಒಬ್ಬ ಫ್ರೆಂಡ್ ಆದರೂ ಇಟ್ಕೊಂಡಿರ್ತಾನೆ. ಇನ್ನು ಸ್ವಲ್ಪ ಸೋಷಿಯಲ್ ಇದ್ದು ಅಂದ್ರೆ 5-6 ಜನ ಫ್ರೆಂಡ್ಸ್ ಇರ್ತಾರೆ. ನಿಮಗೆ ಏನನ್ಸುತ್ತೆ, ನಿಮ್ಮ ಲೈಫಲ್ಲಿ ಯಾವ ರೀತಿ ನಿಮ್ಮ ಸಕ್ಸಸ್ ಆಗಕ್ಕೆ, ಈಗ ನೀವು ಒಂದು ಪೊಸಿಷನ್ಗೆ ಇದ್ರೆ ಎಷ್ಟೋ ಜನ ಫ್ರೆಂಡ್ಸು ಪಾಪ ಅವರು ಸಕ್ಸಸ್ ಆಗದಲ್ಲೇ ಇರ್ಬೋದು, ಆದರೂ ನಿಮ್ಮ ಸಕ್ಸಸ್ಗೆ ಅವರು ತುಂಬ ಶ್ರಮ ಹಾಕಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಆ ಥರ ಫ್ರೆಂಡ್ಶಿಪ್ ಯಾವ ಥರ ಬೆಳೆಸ್ಕೋಬೇಕು, ಹೆಂಗಿರಬೇಕು, ನಿಮ್ಮ ಒಂದು ಫ್ರೆಂಡ್ಶಿಪ್ಪಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಮಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಸರ್, ನಾನೊಂದು ಫ್ರೆಂಡ್ಶಿಪ್ ಬಗ್ಗೆ ಒಂದು ಇದೇ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಫ್ರೆಂಡ್ಸ್ ಇರ್ಬೋದು, ನಮ್ಮನ್ನ ಜಿನಿಯನ್ ಆಗಿ ನಮ್ಮ ಥರ ನೋಡೋ 4-5 ಜನ ಇರ್ತಾರೆ ಅಷ್ಟೇ ಸರ್. ಕರೆಕ್ಟ್, ನಿಜ ಅದು. ಹೌದು, 100% ಲೈಫಲ್ಲಿ ಅಷ್ಟೇ ಸರ್. ಆ 4 ಜನ ಇಟ್ಕೊಳ್ಳಿ ಸಾಕು. ಎಲ್ಲರನ್ನು ಕರ್ಕೊಂಡು ಇಟ್ಕೊಂಡು ಅವಶ್ಯಕತೆ ಇಲ್ಲ ಸರ್. ಸುಮ್ಮನೆ ಅವ್ರು ಬರ್ಲಿ ಹೋಗ್ತಾ ಇರ್ಲಿ. ನೀನೇನ್ ಮಾಡಿದ್ರು ಇನ್ ಕೇಸ್ ನೀನ್ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ, ಅದು ತಪ್ಪು ಅಂತಾನೆ ಹೇಳ್ತಾರೆ. ನೀನ್ ಸರಿ ಮಾಡಿದ್ರೆ ನಿನ್ ಜೊತೆಲಿ ಕೈ ಜೋಡಿಸ್ತಾರೆ ಅಂತ 4-5 ಜನ ಪಕ್ಕ ಇರ್ತಾರೆ ಸರ್. ಯಾಕಂದ್ರೆ ನಾವು ಅಂಥವ್ರ ಹತ್ರನೇ ನಮ್ಮ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ನಾನು ನಿಮ್ಗೆ ಯಾರ ಜೊತೆ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೋ ಅವ್ರು ನಿಮ್ ಫ್ರೆಂಡ್ ಅಂತಾನೆ ಸರ್ ಅರ್ಥ. ಸುಮ್ಮನೆ ಯಾರ ಜೊತೆ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಸುಮ್ಮನೆ ಅವ್ರು ಹೋದ್ರ ಈ ಥರನೇ ಇರ್ತಾರೆ. ಈ 4-5 ಜನ ಯಾರು ನಿಮ್ಗೆ ಗಟ್ಟಿಯಾಗಿ ಅನ್ಸುತ್ತೋ ಅವ್ರನ್ನ ಜೊತೆಲಿ ಇಟ್ಕೊಳ್ಳಿ. ಅವ್ರು 100% ಇವಾಗ
ಹೇಳ್ತಾ ಇರ್ತಾರೆ ಸರ್, ಸುಮಾರು ಹೇಳ್ತಾರೆ. ಅದೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಿಂಪತಿ, ಎಂಪತಿ, ಕಂಪ್ಯಾಷನ್ ಅಂತ. ಎಸ್. ಸಿಂಪತಿ ತೋರಿಸೋ ಸುಮಾರು ಜನ ಇದ್ದಾರೆ ಸರ್. ಕಂಪ್ಯಾಷನ್ ಓಕೆ ಸರ್, ಸಾರಿ ಕಂಪ್ಯಾಷನ್, ಎಂಪತಿನೂ ಓಕೆ ಸರ್, ಬೇಕಾದ್ರೆ ನಿನ್ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತಾರೆ. ಬಟ್ ಕಂಪ್ಯಾಷನ್ ಯಾರು ತೋರಿಸಲ್ಲ. ಹೌದು, ಖಂಡಿತ. 4-5 ಜನ ಇರ್ತಾರೆ ಕಂಪ್ಯಾಷನ್ ತೋರಿಸೋದಕ್ಕೆ, ಅವ್ರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ ಅಷ್ಟೇ ಸರ್. ಫ್ರೆಂಡ್ಶಿಪ್ ಬಗ್ಗೆ ಇದೊಂದು ಹೇಳಕ್ ಇಷ್ಟಪಡ್ತೀನಿ. ಓಕೆ, ನಿಮ್ ಮಗು ಆಗಿದೆ ಅಂತ ಐ ಥಿಂಕ್ ಅಲ್ವಾ? ಈಗ ಅದನ್ನೆಲ್ಲ ಹೆಂಗೆ ಅಂದ್ರೆ PSC ಆಗಿಂತಾನೆ ತಾನೆ ಮುಂಚೆ ತಾನೆ ಫ್ಯಾಮಿಲಿ ಮಗು ಎಲ್ಲ ಇದ್ದಿದ್ದು? ಫಸ್ಟ್ ಮಗ ಆದಾಗ PSI ಜಾಬ್ ಆಗಿತ್ತು. ಓಕೆ, ಅಂದ್ರೆ ಸೆಲೆಕ್ಷನ್ ಅಷ್ಟೇ ಆಗಿತ್ತು? ಸೆಲೆಕ್ಷನ್ ಅಷ್ಟೇ ಆಗಿತ್ತು. ಆವಾಗ 4 ವರ್ಷ ಆಗೋಯ್ತಲ್ಲ ಸರ್. ನೆಕ್ಸ್ಟ್ ಆ 4 ವರ್ಷದೊಳಗೆ ಹೆಂಗಿತ್ತು ನಿಮ್ಮ ಫ್ಯಾಮಿಲಿ ಇದು ಪ್ರೆಷರು, ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ಮತ್ತೆ ನಿಮಗೆ ವೈಫ್ ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮಗೆ? ಸರ್ ಆ್ಯಕ್ಚುಲಿ ಅದು ಎಕ್ಸಾಮ್ ಅನೌನ್ಸ್ ಆದ ತಕ್ಷಣ ನನಗೇನು ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ ಸರ್, ಯಾಕಂದ್ರೆ ನನಗೆ SDA ಜಾಬ್ ಇತ್ತು. ಓಕೆ ಓಕೆ, ಸೂಪರ್. ಸೊ ಹಂಗಾಗಿ ನಾನೇನು ಮಾಡಿದೆ, ಫ್ಯಾಮಿಲಿನ ಕರ್ಕೊಂಡೋಗಿ ಕೋಲಾರಲ್ಲಿ ಕರ್ಕೊಂಡೋಗ್ತಿದ್ದೆ, ಕರ್ಕೊಂಡೋಗಿ ನನ್ನ ಜೊತೆಲಿ ಇಟ್ಕೊಂಡಿದ್ದೆ. ಸೊ ನನ್ನ ವೈಫ್ ಅಂತೂ ತುಂಬ ಅರ್ಥ ಮಾಡ್ಕೊತಾರೆ ಸರ್. ಅದು ಒಂಥರ ಲಕ್ಕಿ ಅಂತಾನೆ ಹೇಳ್ಬೋದು ನಾನು. ಹೌದು, ಖಂಡಿತ ನಿಜ. ಯಾಕೆಂತಂದ್ರೆ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ಒಬ್ಬರನ್ನ ಓದಿ ಅಂತ ಪುಷ್ ಮಾಡಿದೆಯಲ್ಲ, ನಾಟ್ ಈಸಿ ಜಾಬ್ ಅದು. ನಮ್ಮ ಮನೆಯಲ್ಲೇ ಇರ್ತಾ ಇದ್ರು. ನಾನು 1 ವರ್ಷ ಈ ಕಡೆ ಬಂದ್ಬಿಟ್ಟಿದ್ದೀನಿ ಓದೋದಕ್ಕೆ. ನಮ್ಮ ಮನೇಲಿ ನಮ್ಮಮ್ಮ, ನನ್ನ ಹೆಂಡತಿ, ನಮ್ಮ ಮಕ್ಕಳು, ನಮ್ಮಪ್ಪ ಇಷ್ಟೇ ಇರ್ತಿದ್ರು. ಇದುವರೆಗೂ ಒಂದ್ಸಲ ಕೂಡ ನಮ್ಮಮ್ಮ ನೀನ್ ಹೆಂಡತಿ ಹಿಂಗ್ ಮಾಡ್ತಾಳಪ್ಪ ಅಂತ ಕಂಪ್ಲೇಂಟ್ ಹೇಳಿಲ್ಲ. ಅದೇ ರೀತಿ ನನ್ನ ಹೆಂಡತಿನೂ ನಿಮ್ಮಮ್ಮ ಹಿಂಗ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಹೇಳಿಲ್ಲ ಸರ್. ಸೊ ಅವರಿಬ್ರು ಹೊಂದಾಣಿಕೆ ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ಇನ್ನೇನ್ ಬೇಕು ಸರ್ ಅವ್ರಿಗೆ? ನಿಜ. ಏನ್ ಗೊತ್ತಾ, ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಟ್ಟೈತೆ. ಮೇಜರ್ ಸಮಸ್ಯೆಗಳು ಬರೋದೇ ಇದು. ಅದು ಆಕ್ಚುಲಿ ದೂರ ಇದ್ದಾಗೆ ನಾವು ನಡೆಯುತ್ತೆ, ಬಟ್ ಹತ್ರ ಇದ್ದಾಗ ಕಂಪ್ಲೇಂಟ್ಸ್ ಇಲ್ದಂಗಿರೋದು. ಶಿ ಇಸ್ ಗ್ರೇಟ್. ಓಕೆ, ಅದೇ ರೀತಿ ನಮ್ಮ ಅಮ್ಮನೂ ಅಷ್ಟೇ, ಅವಳನ್ನ ಯಾವ್ದೇ ರೀತಿ ಇದು ಮಾಡ್ತಿರ್ಲಿಲ್ಲ, ನಮ್ಮ ಮಗಳ ತರಾನೇ ನೋಡ್ಕೊಂಡು. ಸೊ ಹಂಗಾಗಿ ನಮ್ಮಮ್ಮನೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಿದ್ರು. ನಮ್ಮಪ್ಪ ನಮ್ಮಮ್ಮ ಒಂದು ಹೇಳಿದ್ನಲ್ಲ ಸರ್ ಎಕ್ಸಾಂಪಲ್, ಅವಾಗಲೇ ನಮ್ಮ ತಾತ ಹತ್ರ ದುಡ್ಡು ಇಸ್ಕೊಂಡು ಕಳಿಸಿದ್ರು. ಈ ತರ ಮನೆಯಿಂದ ಹೆಂಡತಿಯಿಂದ ಏನು ಸಮಸ್ಯೆ ಇರಲಿಲ್ಲ ನನಗೆ. ಮೇಜರ್ ರೋಲ್ ಪ್ಲೇ ಮಾಡೋದು ಯಾವುದೇ ಒಬ್ಬ ಬಾಯ್ಸ್ ಜೀವನ, ಒಬ್ಬ ಹುಡುಗನ ಜೀವನದಲ್ಲಿ ತಾಯಿ. ನಾನು ನೋಡಿದ ಮಟ್ಟಿಗೆ ನಾನು ತುಂಬಾ ಮೇಜರ್ 90% ತಂದೆನೂ ಮಾಡ್ತಾರಿಲ್ಲ ಅಂತ ಹೇಳಲ್ಲ ಪಾಪ, ಬಟ್ ಒಂದು ಕೈ ಮೇಲೆ ತಾಯಿ ಏನೇ ಪ್ರಾಬ್ಲಮ್ ಇದ್ರು, ಏನೇ ಇದು ಕಷ್ಟ ಇದ್ರು, ನಮ್ಮ ಮಗ ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಸ್ಟ್ರಗಲ್ ಮಾಡ್ತಾರೆ. ಅದ್ರಲ್ಲಿ ನಿಮ್ಮ ತಾಯಿನೂ ಗ್ರೇಟ್ ಅನ್ಸುತ್ತೆ. ಶಿವಾನಂದ್, ಯೂಶಲಿ ಏನಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ 3 ಎಕ್ಸಾಮ್ ನಡೆಸ್ತಾರೆ, 3 ಸಂಸ್ಥೆಗಳು. ಒಂದು KE, KSP ಮತ್ತೆ KPSC ಮೇಜರ್ ಆಗಿ. ಈಗ KE ಏನ್ ಮಾಡ್ತಾರೆ, PSI ಸಬ್ ಇನ್ಸ್ಪೆಕ್ಟರ್ ಮತ್ತೆ PC ಮತ್ತೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಬೋರ್ಡ್ ನಡೆಸಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಬೋರ್ಡ್ ರೆಡಿ ಆಗ್ತಾ ಇದೆ, ಅದೇ ನಡೆಸುತ್ತೆ ಅಂತ ಹೇಳ್ತಾರೆ. ಬಟ್ ಹುಡುಗರಿಗೆ ಒಂದು ಕನ್ಫ್ಯೂಷನ್, ಅಯ್ಯೋ KE ನಡೆಸುತ್ತಾ, KSP ನಡೆಸುತ್ತಾ ಅಥವಾ KPSC ನಡೆಸುತ್ತಾ, ಯಾವ ಎಕ್ಸಾಮ್ ಓದೋದು? ಕೆಲವರು ಏನು ಮಾಡ್ತಾರೆ, KPSC ಓದ್ತಾ ಇದ್ರೆ KSP ಓದಲ್ಲ, KSP ಓದಿದ್ರೆ KPSC ಓದಲ್ಲ. ಒಂಥರ ಅದನ್ನ ಬೈಫರ್ಗೇಟ್ ಮಾಡ್ಬಿಡ್ತಾರೆ. ಬರೀ ನಾವು PC ಓದಿದ್ರೆ PCನೇ ಓದಬೇಕು, PSI ಓದಿದ್ರೆ PCನೇ ಓದಬೇಕು, ಆ ಥರ ಡಿಲಿಮಿಟ್ ಇರ್ತಾರೆ. ಈಗ ನೀವು 3-4 ಎಕ್ಸಾಮ್ ಎಲ್ಲ KPSCನೂ ಕ್ಲಿಯರ್ ಮಾಡಿದ್ರೆ, KEನೂ ಕ್ಲಿಯರ್ ಮಾಡಿದ್ರೆ, KSPನೂ ಕ್ಲಿಯರ್ ಮಾಡಿದ್ದೀರಾ. ಹಾಗಾಗಿ ನಿಮ್ಮ ಒಂದು ಸಜೆಷನ್ಸ್ ಏನು ಹುಡುಗರಿಗೆ? ಯಾಕೆಂದ್ರೆ ಈಗ ಅಪ್ಕಮಿಂಗ್ ಬರೋ ಸ್ಟೂಡೆಂಟ್ಸ್ಗಳು ಈಗ ಆಲ್ರೆಡಿ ತುಂಬ ಜನ ಗ್ಯಾಪ್ ಆಗಿದೆ, ಓದೋ ಹುಡುಗರು ಗ್ಯಾಪ್ ಆಗಿರುತ್ತೆ. ಮತ್ತು ಎಷ್ಟೋ ಜನ ನಾವು ಆಮೇಲೆ ಓದೋಣ ಅಂತ ಪ್ಲಾನ್ ಮಾಡ್ಕೊತಿರ್ತಾರೆ. ಹೆಂಗೆ ಬೋರ್ಡ್ಗಳು ಎಕ್ಸಾಮ್ಸ್ಗೆ ರೆಡಿ ಆಗಬೇಕು, ಅದು ಎಲ್ಲವೂ ಸೇರಿ ಒಂದೇ ಸತಿ ಪ್ರಿಪ್ರೇಷನ್ ಮಾಡಬೇಕಾ? ನಿಮ್ಮ ಅಭಿಪ್ರಾಯ ಏನು ಸರ್? ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ, ಸಂಸ್ಥೆ ಯಾವ್ದಾದ್ರು ನಡೆಸಲಿ ಸರ್, ಸಿಲೆಬಸ್ ಒಂದೇ ಇರುತ್ತೆ. ಹೌದು, ಖಂಡಿತ. ಸಬ್ಜೆಕ್ಟ್ಗಳು ಸೇಮ್ ಇರ್ತವೆ. ಹೌದು. ಸೊ ಅದನ್ನ ಒಂದ್ಸಲ ನೀವು ತರ ಹೋಗ್ಬಿಟ್ರೆ, ಯಾವ ಕ್ವಶನ್ ಕೇಳಿದ್ರು, ಯಾವ ತರ ಕೇಳಿದ್ರು ಆನ್ಸರ್ ಮಾಡ್ಬೋದು. ಈ 3 ಸಂಸ್ಥೆಗಳದ್ದು ಯಾಕೆ ಡಿಫ್ರೆನ್ಶಿಯೇಟ್ ಆಗ್ತಿದೆ, ಯಾಕೆ ಹುಡುಗರು ಭಯ ಪಡ್ತಿದಾರೆ ಅಂದ್ರೆ, ಒಂದೊಂದು ಇವಾಗ KPSC ಒಂಥರ ಕ್ವಶನ್ ಕೇಳುತ್ತೆ, ಅದೇ ಕಾನ್ಸೆಪ್ಟ್ ಮೇಲೆ KE ಒಂಥರ ಕ್ವಶನ್ ಕೇಳುತ್ತೆ. ಹೌದು. ಅದೇ ಕಾನ್ಸೆಪ್ಟ್ ತಗೊಂಡು KSP ಒಂಥರ ಕೇಳುತ್ತೆ ಕ್ವಶನ್ಸ್. ಸೊ ಒಬ್ಬೊಬ್ರು ಒಂದೊಂಥರ ಕ್ವಶನ್ಸ್ ಕೇಳೋದ್ರಿಂದ ಈ ಡೈಲಮಾ ಸ್ಟಾರ್ಟ್ ಆಗಿರೋದು ಯಾರಿಗೆ? ಹುಡುಗರಿಗೆ. ಸೊ ನೀವು ಯಾವುದೇ ಇವಾಗ ಒಂದು ಕಾನ್ಸೆಪ್ಟ್ನ ತಗೊಂಡು ಅದನ್ನು ಕಾನ್ಸೆಪ್ಚುಯಲ್ ಆಗಿ ಟಾಪ್ ಟು ಬಾಟಮ್ A to Z ಅದ್ರ ಬಗ್ಗೆ ತಿಳ್ಕೊಂಡ್ರೆ, ಮಧ್ಯದಲ್ಲಿ ಯಾವ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಬಹುದು. ಡೈರೆಕ್ಟ್ ಕ್ವಶನ್ ಕೇಳಿ, ಸ್ಟೇಟ್ಮೆಂಟ್ ವೈಸ್ ಕೇಳಿ, ಹೇಳಿಕೆ ವೈಸ್ ಕೇಳಿ, ಆರಾಮ್ಸೆ ಮಾಡೋದು. ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು, ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. KPSC ಬರೋಣ ಸರ್. KPSC ಅವರು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳ್ತಾರೆ. ಹೌದು. ಅವರು ಕ್ವಶನ್ಸ್ ಅಲ್ಲಿ ನೀಟಾಗಿ ಒಂದ್ಸಲ ಕ್ವಶನ್ನ ಕರೆಕ್ಟಾಗಿ ಓದಬೇಕು. ಸ್ಟೇಟ್ಮೆಂಟ್ ಟ್ರೂ ಇದೆಯಾ, ಫಾಲ್ಸ್ ಇದೆಯಾ ಅಂತ ಕೇಳೋದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ರಿಲೇಟೆಡ್ ಟು ದಿಸ್ ದಟ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಕ್ವಶನ್ಸ್ ಅವರು. ಸೊ
ಆ ಕ್ವಶನ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಕೆಳಗಡೆ ಸೆಂಟೆನ್ಸ್ನ ಕರೆಕ್ಟಾಗಿ ಓದಿ ಆನ್ಸರ್ ಮಾಡ್ಬೋದು. ಇಲ್ಲಾಂದರೆ ಆನ್ಸರ್ ಮಾಡೋಕ್ಕಾಗಲ್ಲ, ಇಲ್ಲ ನಮ್ಗೆ ಗೊತ್ತಿರೋದೇ ಕರೆಕ್ಟ್ ಅನ್ಸ್ಬಿಡ್ತೀವಿ. ಒಂದ್ಸಲ ಕ್ವಶನ್ ಕೇಳ್ಬಿಟ್ಟಿದ್ರು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ. ನಾಟ್ ಅನ್ನೋದು ಮರ್ತೋಗ್ಬಿಟ್ಟಿದ್ದೀವಿ. ಫಸ್ಟ್ ಎ ಸ್ಟೇಟ್ಮೆಂಟೇ ಕರೆಕ್ಟ್ ಇತ್ತು, ಇದೇ ಕರೆಕ್ಟ್ ಅಂತ ಆಗ್ಬಿಟ್ಟಿರ್ತೀವಿ. ಸೊ ಈ ಥರ ಮಿಸ್ಟೇಕ್ಸ್ ಸುಮಾರು ಮಾಡಿರ್ತಾರೆ ಹುಡುಗರು, ಈ ಥರ ಮಿಸ್ಟೇಕ್ಸೇ ಜಾಸ್ತಿ ಮಾಡೋದು. ಸೊ ಈ ಥರ ಮಿಸ್ಟೇಕ್ಸ್ ಮಾಡಬಾರ್ದು. KPSCಯಲ್ಲಿ KPSC ಅವರು ಟ್ರ್ಯಾಪ್ ಮಾಡೋಕ್ಕಂತಾನೆ ನಮ್ಮ ಟ್ರ್ಯಾಪ್ ಮಾಡೋಕ್ಕೆ ಕ್ವಶನ್ಸ್ ತೆಗಿತಾರೆ. ಅದಕ್ಕೆ ಕ್ವಶನ್ಸ್ ಓದೋ ಟೈಮಲ್ಲೇ ಕಾನ್ಸಂಟ್ರೇಷನ್ ಕೊಟ್ಟು ಓದಬೇಕು. KPSC ಇದೆ ಸ್ಪೆಷಲಿ, ಅದನ್ನ ನೀಟಾಗಿ ಮಾಡಬೇಕು. ಇನ್ನು KSPಗೆ ಬಂದರೆ KSP ಅವರು ಏನಿದ್ರು ಡೈರೆಕ್ಟ್ ಕ್ವಶನ್ಸ್ ಥರ ಕೇಳ್ತಾರೆ. ಇವಾಗ ಅವರು ಅಪ್ಡೇಟ್ ಆಗಿದ್ದಾರೆ, ಖಂಡಿತ ಅಪ್ಡೇಟ್ ಆಗಿದ್ದಾರೆ. ಅವ್ರು ಅಪ್ಡೇಟ್ ಆದ್ಮೇಲೆ ಒಂದೇ PSC ಎಕ್ಸಾಮ್ ಮಾಡಿದ್ದು, ಅದು ಎಕ್ಸಾಮ್ ಆಯ್ತು. ಬಟ್ ನೆಕ್ಸ್ಟ್ ಯಾವ ತರ ಬರುತ್ತೆ ಅಂತ ಅವ್ರು ಅನಲೈಸ್ ಮಾಡೋಕ್ಕಾಗಲ್ಲ. ಅಂದ್ರೆ ಲೈಕ್ ಏನಾಗಿದೆ, ಈಗ ಒಂದು ಟ್ರೆಂಡ್ ಸೆಟ್ ಆಗಿದೆ, ಅದಕ್ಕೆ ನಾವು ಬಿಲೋ ಗ್ರೇಡ್ ಅಂತೂ ತೆಗೆಯಲ್ಲ ಅವ್ರು ಕ್ವಶನ್ ನನ್ನ ಪ್ರಕಾರ. ಆ KP 545 ಫಸ್ಟ್ ಎಕ್ಸಾಮ್ ಬಂದಾಗ UPSC ರೇಂಜ್ ಎಕ್ಸಾಮ್ ಅಂದ್ಬಿಟ್ರು. ಸೊ UPSC ರೇಂಜ್ ಎಕ್ಸಾಮ್ ಮಾಡಿದ್ದಾರೆ. ಸೊ ಕಾನ್ಸೆಪ್ಟ್ ಮಾತ್ರ ಸೇಮ್ ಇರ್ತವೆ. ಸೊ ಅದನ್ನ ಕರೆಕ್ಟ್ ಅಷ್ಟೇ ಸರ್, ಯಾವುದೇ ಸಂಸ್ಥೆ ಮಾಡಿದ್ರು ಕಾನ್ಸಂಟ್ರೇಷನ್ ಕೊಟ್ಟು ಕ್ವಶನ್ ಓದಬೇಕು. ನಮಗಿರೋ ಗ್ರಾಸ್ಮಿಕ್ ಪವರಲ್ಲಿ ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡ್ಕೋಬೇಕು, ಆನ್ಸರ್ಗೆ ಹೋಗ್ಬೇಕು. ಸುಮ್ಮನೆ ಅರ್ಧಂಬರ್ಧ ಓದಿ ಕ್ವಶನ್ನ ಆನ್ಸರ್ಗೆ ಹೋಗಿದೀವಿ ಅಂದರೆ ತಪ್ಪಾಗುತ್ತೆ. ಹೌದು. ಮತ್ತೆ KSP ಅದು ಇನ್ನೊಂದು ಸ್ಟ್ರೆಂತ್, ಎಕ್ಸಾಮ್ ಮಾಡೋಕ್ಕೆ ಇನ್ನೊಂದು ಸ್ಟ್ರೆಂತ್ ಏನಂದ್ರೆ 2 ಆಪ್ಷನ್ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು KSP ಅವರು. ಇನ್ನೊಂದು 2 ಆಪ್ಷನ್ 50-50 ನಾವು ಡೈಲಮಾಗಿ ಹೋಗ್ತೀವಿ. ಸೊ ಅದನ್ನ ಕ್ರ್ಯಾಕ್ ಮಾಡೋದು ತಿಳ್ಕೊಬೇಕು ಸರ್ KSPಗೆ ಸಂಬಂಧಿಸಿದಂಗೆ. ಇನ್ನು KAದವರು ಅವ್ರ ಕ್ವಶನ್ ಸ್ಟ್ರೈಟ್ ಫಾರ್ವರ್ಡ್ ಇರ್ತವೆ, ಯಾವುದೇ ರೀತಿ ಅದು ಸ್ಟ್ರೈಟ್ ಫಾರ್ವರ್ಡ್. ಒಂದು ಕ್ವಶನ್ ನೀನು ಕೇಳಿದ್ದೀನಿ ಅಂದರೆ ಅದೇ ಇರುತ್ತೆ, ಅದೇ ಥರ ಕೇಳ್ತಾರೆ. ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೂ ಕ್ವಶನ್ಸ್ ಕೇಳ್ತಾರೆ. ಸಿಲೆಬಸ್ ಫುಲ್ ಕವರ್ ಮಾಡ್ತಾರೆ. ಇವಾಗ ನಮ್ಮ KSP ಅವರು ಮೊನ್ನೆ ಮೆಂಟಲ್ ಎಬಿಲಿಟಿ ಕೊಟ್ಟೇ ಇರಲಿಲ್ಲ ನಮಗೆ, ಬಟ್ ಎರಡು ಸಲನೂ ಕವರ್ ಮಾಡಿದ್ರು. ಹೌದು, KAದವರು. ಸೊ ಅವ್ರಿಗೆ ಏನು ಸಿಲೆಬಸ್ ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ಮಾಡಿರ್ತಾರೆ. ಅವರು ಕ್ವಶನ್ಸ್ ಏನು ಅಷ್ಟೊಂದು ಟ್ರಿಕ್ಕಿ ಇರಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಇರ್ತವೆ. ಬಟ್ ಫ್ಯಾಕ್ಚುಯಲ್ ಇರ್ತವೆ ಸರ್, ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್ಸ್ ಮಾಡಿರ್ತಾರೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಹೌದು. ಸೊ ಹಂಗಾಗಿ ಅದನ್ನ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ KAದವ್ರದ್ದು. ಇವಾಗ ಇಲ್ಲಿ KPSC ಅವ್ರದ್ದು ಹಂಗಲ್ಲ, ಅವರು ಕಾನ್ಸೆಪ್ಚುಯಲ್ ಆಗಿ ಕ್ವಶನ್ ಕೇಳಿರ್ತಾರೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. KAದವ್ರದ್ದು ಹಂಗಲ್ಲ, ಆ ಕಾನ್ಸೆಪ್ಟ್ ಅಲ್ಲೇ ಫ್ಯಾಕ್ಚುಯಲ್ಸ್ ಹುಡುಕಿರ್ತಾರೆ. ಸೊ ಹಂಗಾಗಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ KAದವ್ರದ್ದು ಸ್ವಲ್ಪ ಟಫ್ ಆನ್ಸರ್ ಮಾಡೋದು. ಮತ್ತೆ ಆಪ್ಷನ್ಸು ಅಷ್ಟೇ ಟಫ್ ಕೊಟ್ಟಿರ್ತಾರೆ. ಸೊ ಹಂಗಾಗಿ KA ಎಕ್ಸಾಮ್ಸು ಸ್ವಲ್ಪ ಟಫ್ ಅನ್ಸುತ್ತೆ. ಸೊ ಅದಕ್ಕೆ KAದವ್ರಿಗೆ ಏನು ಮಾಡಬೇಕು, ಫ್ಯಾಕ್ಚುಯಲ್ ಕವರ್ ಮಾಡ್ಕೋಬೇಕು, ಕಾನ್ಸೆಪ್ಚುಯಲ್ ಕವರ್ ಮಾಡ್ಕೋಬೇಕು ಸಿಲೆಬಸ್ನ. ಸೊ ಅವಾಗ KA ಎಕ್ಸಾಮ್ಸ್ ಈಸಿ ಆಗುತ್ತೆ ನಮಗೆ. ಓಕೆ. ಇನ್ನೊಂದು ತುಂಬ ಜನ ಹುಡುಗರು ಏನು ಮಾಡ್ತಾರೆ, ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂದರೆ ಬರೀ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪರೇಷನ್ ಮಾಡಿ ಕೂತ್ಕೊಂಡ್ಬಿಡ್ತಾರೆ. ದೊಡ್ಡ ಬ್ಲಂಡರ್. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಕಾನ್ಸಂಟ್ರೇಟ್ ಮಾಡಲ್ಲ. ನೋಡಿ, ನೀವು ಯಾವುದೇ ಸೆಕ್ಟರ್ ಹೋದ್ರು ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಟರ್ಲಿ ಕರ್ನಾಟಕ ತುಂಬ ಕಡಿಮೆ ಇರ್ತಾರೆ, ಇದ್ದಾರೆ ಇಲ್ಲ ಅಂತಲ್ಲ. ಬಟ್ ಆದರೆ ಆಮೇಲೆ ನಮ್ಮ ಅವೇರ್ನೆಸ್ಸು ಕಮ್ಮಿ, ತುಂಬ ಬರೀ ಒಂದೇ ಎಕ್ಸಾಮ್ ಫೋಕಸ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಮಲ್ಟಿ ಡೈಮೆನ್ಷನಲ್ ಎಕ್ಸಾಮ್ಗಳು ಓದೋದೇ ಇಲ್ಲ. ಅದು ಎಂಥದ್ದು AO ಕಾಲಾಗುತ್ತೆ, ಅವು ಇದು IB-ನಲ್ಲಿ ಕಾಲಾಗುತ್ತೆ, NDA ಕಾಲಾಗುತ್ತೆ, CDS ಎಕ್ಸಾಮ್ ಕಾಲಾಗುತ್ತೆ, ರೈಲ್ವೆ ಕಾಲಾಗುತ್ತೆ, SSB ಕಾಲಾಗುತ್ತೆ. ಆದರೆ ಹುಡುಗರು ಇವ್ನು ಯಾವನು ಫೋಕಸ್ ಮಾಡಲ್ಲ. ಏನು ಮಾಡ್ತಾರೆ, ಸಿಲೆಬಸ್ ಬೇರೆ, ನನಗೆ ಇಂಗ್ಲೀಷಲ್ಲಿ ಬರೀಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಏನು ಮಾಡ್ತಾರೆ, ಓದೋದು ಬಿಡ್ತಾರೆ. ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಸರ್? ಆಕ್ಚುಲಿ ಅದು ಏಜ್ ಲಿಮಿಟ್ಸ್ ತುಂಬಾ ಕಡಿಮೆ ಇರುತ್ತೆ KPSC ಎಕ್ಸಾಮ್ಗಿಂತ. ಸೊ ಆ ಸರ್ಟೇನ್ ಏಜ್ ಅಲ್ಲಿ ಇರ್ತಾರಲ್ಲ, ಅವ್ರಿಗೆ ಆಕ್ಚುಲಿ ಯಾರು ಸ್ವಲ್ಪ ಫಾರ್ವರ್ಡ್ ಇರ್ತಾರೆ, ಸ್ವಲ್ಪ ಗ್ರಾಸ್ಮಿಕ್ ಪವರ್ ಜಾಸ್ತಿ ಇದ್ದು ಅನಲಿಟಿಕಲ್ ನಾಲೆಡ್ಜ್ ಇದ್ರೆ ಕ್ರ್ಯಾಕ್ ಮಾಡಿಬಿಡ್ತಾರೆ ಸರ್ ಎಕ್ಸಾಮ್ಸ್. ಯಾಕಂದ್ರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ನಮ್ಮ KPSCಯಲ್ಲಿ. ಯಾಕಂದ್ರೆ ವರ್ಷಾನುಗಟ್ಲೆ ಓದಿರ್ತಾರೆ, ಆಮೇಲೆ ವಯಸ್ಸಾದವ್ರು ಇರ್ತಾರೆ. ಸೊ ಅವ್ರ ನಡುವೆ ಪೈಪೋಟಿ ಮಾಡಬೇಕಾಗುತ್ತೆ ಹುಡುಗರು. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಅಲ್ಲಿ ಪೋಸ್ಟ್ಗಳು ಜಾಸ್ತಿ ಇರುತ್ತೆ. ಎಲ್ಲರೂ ಹಾಕಿದ್ರು ಸಹ ಸಿಮಿಲರ್ ಏಜ್ ಅವ್ರು ಬಂದಿರ್ತಾರೆ. ಅಲ್ಲಿ ಸಿಮಿಲರ್ ಏಜ್ ಅವ್ರು ಬಂದಿರೋದ್ರಿಂದ ಅಲ್ಲಿ ಅವ್ರು ಕಾಂಪಿಟೇಟ್ ಮಾಡಕ್ ಈಸಿ ಆಗುತ್ತೆ. ಬಟ್ ಓದ್ಬೇಕು, ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಹುಡುಗರಿಗೆ. ಎವ್ರಿ ಇಯರ್ ಕಾಲ್ ಆಗುತ್ತೆ. ಈ ವರ್ಷ ಕ್ರ್ಯಾಕ್ ಆಗಲಿ, ನೆಕ್ಸ್ಟ್ ವರ್ಷ ನೀವು ಕ್ರ್ಯಾಕ್ ಮಾಡ್ಬೋದು. SSC GD ತುಂಬಾ ಪ್ರತಿ ವರ್ಷ ಕಾಲ್ ಮಾಡ್ತಾರೆ. 25,000 30,000 ಪೋಸ್ಟ್ ಇರುತ್ತೆ. ಈಸಿ ತಗೋದು. 10th ಪಾಸ್ ಆದ ಹುಡುಗರು ಆರಾಮ್ಸೆ ಪಾಸ್ ಆಗ್ಬಿಡ್ಬೋದು. ಅದಕ್ಕೆ ಆ ಹುಡುಗರಿಗೆ ಹೇಳೋದು ಇಷ್ಟೇ, ಯಾರು 27 ಇಂದ ಒಳಗಡೆ ಇರ್ತಾರೆ ಅವ್ರು ಬೆಟರ್ ಎರಡು ಕಡೆ ಫೋಕಸ್ ಮಾಡಿ ಸೆಂಟ್ರಲ್ ಎಕ್ಸಾಮ್ಸ್ ಬರೀರಿ, ಸ್ಟೇಟ್ ಎಕ್ಸಾಮ್. ನಿಮ್ ಸೆಂಟ್ರಲ್ ಎಕ್ಸಾಮ್ಸ್ ಬರೆಯೋದ್ರಿಂದ ನಿಮ್ KPSC ಈಸಿ ಆಗುತ್ತೆ ಸರ್. ಹೌದು, ಖಂಡಿತ. ಜನರಲ್ ಇಂಗ್ಲಿಷು ಮತ್ತೆ ಕಂಪ್ಯೂಟರ್ ಅವೇರ್ನೆಸ್ ಹೆಲ್ಪ್ ಆಗುತ್ತೆ. ಸೊ ಅದರಿಂಗಾಗಿ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ನಾಲೆಡ್ಜು ಸಿಗುತ್ತೆ, ಪ್ಲಸ್ ನೀವು ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದು. ಸೊ ಹಂಗಾಗಿ ಅವರು ಜಾಸ್ತಿ ಫೋಕಸ್ ಮಾಡಿ, ಅದಕ್ಕೆ ಬಿಡಬೇಡಿ ಅಷ್ಟೇ, ಯಾವುದನ್ನು ಬಿಡಬೇಡಿ, ಯಾವ ಎಕ್ಸಾಮ್ನು ಬಿಡಬೇಡಿ. ಪ್ರತಿಯೊಂದು ಎಕ್ಸಾಮ್ಗೂ ಹಾಕಿ ಪ್ರತಿಯೊಂದು ಎಕ್ಸಾಮು ಬರೀರಿ. ನೀವು ಪ್ರತಿಯೊಂದು ಎಕ್ಸಾಮಲ್ಲಿ ಒಂದೊಂದು ಮಿಸ್ಟೇಕ್ ಮಾಡಿರ್ತೀರಾ, ಆ ಮಿಸ್ಟೇಕ್ನ ರೆಕ್ಟಿಫೈ ಮಾಡ್ಕೊಂತ ಹೋಗ್ತಿರ್ತೀರಾ. ಸೊ ನಿಮ್ಮ ನಾಲೆಡ್ಜ್ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗುತ್ತೆ ಯಾವತ್ತೂ ಆಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತಂದ್ರೆ, ಈ ಎಕ್ಸಾಮ್ ದಿನ
ಇಷ್ಟೆಲ್ಲ ಓದಿದ್ರು ಎಕ್ಸಾಮ್ ದಿನ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಕ್ರೂಷಿಯಲ್. ಒಂಥರ ಈ ಯುದ್ಧಕ್ಕೆ ಪ್ರಿಪೇರ್ ಆಗಿ ಯುದ್ಧ ಮಾಡೋಕೆ ಹೋಗೋದು, ಅವತ್ತು ಸಾಯ್ತೀವೋ ಬದುಕ್ತೀವೋ ಗೊತ್ತಿಲ್ಲ. ಆದರೆ ಎಕ್ಸಾಮ್ ದಿನ ಯಾವ ರೀತಿ ಇರಬೇಕು, ನಿಂದು ಮೈಂಡ್ ಸೆಟ್ ಯಾವ ರೀತಿ ಇತ್ತು, ಮತ್ತು ಯಾಕೆ ತುಂಬ ಎಕ್ಸಾಮ್ ಬರೆದಿರೋದ್ರಿಂದ ಹುಡುಗರಿಗೆ ನೀವು ಸಜೆಷನ್ ಕೊಡು, ಯಾವ ರೀತಿ ಇರಬೇಕು ಮೈಂಡ್ ಸೆಟ್ಟು, ಅದನ್ನು ಹೆಂಗೆ ಬೆಳೆಸ್ಕೋಬೇಕು, ಪ್ರಿಪ್ರೇಷನ್ ಲೆವೆಲಲ್ಲಿ ಅದನ್ನು ಹೆಂಗೆ ಬರಬೇಕು, ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಮೈಂಡ್ ಸೆಟ್ ಎಕ್ಸಾಮ್ ಮೈಂಡ್ ಸೆಟ್ ಹೆಂಗಿರಬೇಕು. ನಾವು ವರ್ಷಾನುಗಟ್ಲೆ ಓದಿರ್ತೀವಿ ಸರ್, ಖಂಡಿತ ಅದು ನಮ್ಮ ತಲೆಯಲ್ಲೂ ತುಂಬಿರುತ್ತೆ. ಬಟ್ ಅದನ್ನ ವಾಮಿಟಿಂಗ್ ಮಾಡೋದು ಎಕ್ಸಾಮ್ ಟೈಮಲ್ಲಿ. ಅಂದ್ರೆ ನಾವು ಅದನ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋದು, ನಮ್ಮ ನಾಲೆಡ್ಜ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋದು ಎಕ್ಸಾಮ್ ಇರುವಂತ 1.5 hour 2 hour ಅಲ್ಲ ಅಷ್ಟೇ. ಆ 2 hourಗೋಸ್ಕರ ಇಡೀ ವರ್ಷಗಳು ಪೂರ್ತಿ ಓದಿರ್ತೀವಿ ನಾವು. ಸೊ ಹಂಗಾಗಿ ಆ ಟೈಮಲ್ಲಿ ಎಷ್ಟು ಕಾಮ್ ಆಗಿರ್ತೀವೋ ನಾವು, ಎಷ್ಟು ಕೂಲ್ ಆಗಿರ್ತೀವೋ ಅಷ್ಟು ನಮ್ಮ ತಲೆ ಚೆನ್ನಾಗಿ ಓಡುತ್ತೆ. ಆದಷ್ಟು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತಿನ್ಕೊಂಡು ಹೋಗಿ, ಸ್ವಲ್ಪ ನೀರು ಕುಡ್ಕೊಂಡು ಹೋಗಿ, 2 hour ನಿಮ್ಮ ತಲೆ ಚೆನ್ನಾಗಿ ಓಡ್ಬೇಕಂದ್ರೆ ಸ್ವಲ್ಪ ಸ್ವೀಟ್ ತಿನ್ಕೊಂಡು ಹೋಗಿ. ಸ್ವೀಟ್ ತಿಂದ್ರೆ ಸ್ವಲ್ಪ ಫಸ್ಟ್ ಟೈಮ್ ಕೇಳ್ತಿದ್ದೀನಿ ಸ್ವೀಟ್ ತಿನ್ಕೊಂಡು ಹೋಗೋದು. ಓಕೆ, ಸ್ವಲ್ಪ ವರ್ಕ್ ಆಗುತ್ತೆ. ಚಾಕ್ಲೇಟ್ ತಿನ್ನೋದು, ಚಾಕ್ಲೇಟ್ಸ್ ಅದೇ ಸ್ವೀಟ್ ಐಟಮ್ಸ್ ತಿಂದ್ರೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಬಾಡಿಗೆ, ಸ್ವಲ್ಪ ಮೈಂಡ್ ಎನರ್ಜಿ ಸಿಗುತ್ತೆ. ಆಮೇಲೆ ಎಕ್ಸಾಮ್ ಟೈಮಲ್ಲಿ 2 ಮುಖ್ಯ ಸರ್, ಒಂದು ಪ್ರೆಸೆನ್ಸ್ ಆಫ್ ಮೈಂಡ್, ಇನ್ನೊಂದು ಕಾಮನ್ ಸೆನ್ಸ್. ಆ ಪ್ರೆಸೆನ್ಸ್ ಆಫ್ ಮೈಂಡ್ ಕಾಮನ್ ಸೆನ್ಸ್ ಇದ್ರೆ ಎಕ್ಸಾಮ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ನಾವು ಓದಿರೋದನ್ನ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು. ಆಮೇಲೆ ಆ ಕ್ವಶನ್ ಯಾವ ಥರ ಕೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕಾಮನ್ ಸೆನ್ಸ್ ಬೇಕು. ಇವೆರಡು ಇದ್ರೆ 1.5 hour ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಸರ್. ಓಕೆ ಶಿವನ್, ಲಾಸ್ಟ್ ಕ್ವಶನ್. 2017 ಇಂದ ಓದಕ್ಕೆ ಸ್ಟಾರ್ಟ್ ಮಾಡಿದಲ್ಲ ನೀನು, ಅಲ್ಲಿಂದ 2025 ವರ್ಗು ನಿಮ್ಗೆ ಆರ್ಡರ್ ಕಾಪಿ ಸಿಕ್ಕಿದ್ದು 23 ಅಲ್ಲಿವರೆಗೂ ತುಂಬ ಆರ್ಡರ್ ಕಾಪಿ ಸಿಕ್ಕಿದ್ದು 23 ಕನ್ಸಿಸ್ಟೆನ್ಸಿ ಹೆಂಗಿತ್ತು ನಿಂದು? ಓದೋ ಇರ್ಬೋದು, ಯಾಕಂದ್ರೆ ಜಾಬ್ ಮಾಡ್ಕೊಂಡು ಓದ್ತಾ ಇದ್ದೆ, ಫ್ಯಾಮಿಲಿ ಮ್ಯಾನೇಜ್ ಮಾಡ್ಕೊಂಡು ಓದ್ತಾ ಇದ್ದೆ, ಇಲ್ಲ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕು, ಅದು ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅದನ್ನ ಕನ್ಸಿಸ್ಟೆನ್ಸಿ ಅನ್ನೋದನ್ನ ಜಾಬ್ಸ್? ಯಾಕಂದ್ರೆ ಹುಡುಗರು ಏನು ಮಾಡ್ತಾರೆ, 1 ವರ್ಷ 2 ವರ್ಷ ಕ್ಲಿಯರ್ ಆಗಲಿ ಅಂದ್ರೆ ಇದೆಲ್ಲ ಸ್ಕ್ಯಾಮ್ ನಡೆಯುತ್ತೆ, ಇದಾಗಲ್ಲ, ಕ್ಲಿಯರ್ ಆಗಲ್ಲ, ಇವ್ರು ಮಾಡಲ್ಲ, ಅದ್ ಮಾಡ್ಕೊಂಡು ಬ್ಲೇಮ್ ಮಾಡ್ತಾರೆ, ಬೇರೆ ಮೇಲೆ ಬ್ಲೇಮ್ ಮಾಡ್ತಾರೆ. ನೀವು ಈಗ ಪೇಷನ್ಸ್ ಇಟ್ಕೊಂಡು ಒಂದ್ಸತಿ ಎಕ್ಸಾಮ್ ಬರೆದು ಕ್ಲಿಯರ್ ಆಗಿ ಅದಕ್ಕೆ ಇದು ಲಿಸ್ಟ್ ಕ್ಯಾನ್ಸಲ್ ಆಗಿ ಮತ್ತೆ 5 ವರ್ಷ ವೆಯ್ಟ್ ಮಾಡಿ ಮತ್ತೆ ಎಕ್ಸಾಮ್ ಬರೆದು ಅದು ಕೋರ್ಟಲ್ಲಿ ಹೋರಾಟ ಆದ್ಮೇಲೆ ಬಂದು ಎಕ್ಸಾಮ್ ಬರೆದು ಸೆಲೆಕ್ಷನ್ ಆಗಿದ್ದೀರಾ. ಆ ಪೀರಿಯಡ್ ಇದೆಯಲ್ಲ, ಆ ಪೀರಿಯಡ್ ಅಲ್ಲಿ ನಿಮ್ಮ ಕನ್ಸಿಸ್ಟೆನ್ಸಿ ಪೇಷನ್ಸ್ ಇಲ್ಲ ಹೆಂಗಿತ್ತು, ಯಾವ ರೀತಿ ಇರಬೇಕಾಗಿತ್ತು ಮುಂದೆ ಬರೋ ಹುಡುಗರಿಗೆ? ಸರ್ ಆಕ್ಚುಲಿ ಹೆಂಗ್ ಗೊತ್ತಾ ಸರ್, ಒಂದು ದುಡ್ಡು ಅರ್ನ್ ಮಾಡೋದು ನಾವು ಈ ಕೆಲಸನೇ ಮಾಡಿ ಅರ್ನ್ ಮಾಡಬೇಕು, ಆ ಕೆಲಸನೇ ಮಾಡಿ ಅರ್ನ್ ಮಾಡ್ಬೇಕಂತ ಏನಿಲ್ಲ ಸರ್. ಮ್ಯಾನೇಜ್ ಮಾಡಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಅರ್ನ್ ಮಾಡೋಕ್ಕೆ ನನ್ನ ಹತ್ರ ಕೆಲಸಗಳಿದ್ವು ಸರ್. ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಅರ್ನ್ ಮಾಡ್ಕೊತಿದ್ದೆ. ಬಟ್ ಒಂದು 4 ವರ್ಷ ಅಂತೂ 2017 ಇಂದ 18 ಮಧ್ಯದಲ್ಲಿ 18 ಜುಲೈವರೆಗೂ ಯಾವುದೇ ಕೆಲಸ ಮಾಡಿಲ್ಲ ಸರ್. ಕೆಲಸ ಮಾಡಿದ್ರೆ ಬರೀ ಓದೋದಕ್ಕಂತಾನೆ ಮೀಸಲಿಟ್ಟಿದ್ದೆ ನನ್ನ ಟೈಮ್ನ. ಸೊ ಹಂಗಾಗಿ ಏನಾಯಿತು, ಅಲ್ಲಿ ನಾಲೆಡ್ಜು ಸ್ವಲ್ಪ ಪಡ್ಕೊಂಡೆ, ಕಾಂಪಿಟೇಟಿವ್ ನಾಲೆಡ್ಜು ಸ್ವಲ್ಪ ಪಡ್ಕೊಂಡೆ ಅಲ್ಲಿ. ಸೊ ಆಮೇಲೆ ಕಾಲೇಜಿಗೆ ಪಾಠ ಮಾಡೋಕ್ಕೆ ಹೋದೆ, 1-2 ವರ್ಷ ಮಾಡಿದೆ, ಮತ್ತೆ ರೀಸ್ಟಾರ್ಟ್ ಮಾಡಿದೆ ಓದೋದಕ್ಕೆ ಅಂತ. ಪಾಠ ಮಾಡ್ಕೊಂಡು ಓದ್ಕೊತಿದ್ದೆ, ಬಟ್ ಅಷ್ಟೊಂದು ಫೋಕಸ್ಡಾಗಿ ಓದಿರಲಿಲ್ಲ. 1.5 ವರ್ಷ ಫೋಕಸ್ಡಾಗಿ ಓದಿದ್ದೀನಿ. ಫಸ್ಟು ಏನು ಕೆಲಸ ಮಾಡಿದೆ, ಏನೂ ಮಾಡಿದೆ, 1 ವರ್ಷ ಫುಲ್ ಫ್ಲೆಡ್ಜೆಡಾಗಿ ಓದಿದ್ದೀನಿ. ನೆಕ್ಸ್ಟ್ 2 ವರ್ಷ ಕಾಲೇಜಲ್ಲಿ ಪಾಠ ಮಾಡ್ಕೊಂಡು ಓದಿದೆ. ನೆಕ್ಸ್ಟ್ 20 ಯಾವಾಗ ಏಜ್ ರಿಲ್ಯಾಕ್ಸೇಷನ್ ಸಿಕ್ತೋ ಆವಾಗ ಮತ್ತೆ ಎಲ್ಲ ಬಿಟ್ಟು ಮತ್ತೆ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ಮತ್ತೆ ಫುಲ್ ಫ್ಲೆಡ್ಜೆಡಾಗಿ ಓದಿದೆ. ಅಂದರೆ ಹೇಳಿದ್ರೆ ಕೆಲಸ ಮಾಡ್ಕೊಂಡು ಓದಿ ಪಾಸ್ ಆಗ್ಬೋದು ಅಂತ? ಆಗಲ್ಲ ಸರ್, ಸ್ವಲ್ಪ ಕಷ್ಟ ಇದೆ ಸರ್. ಹೌದಾ? ಓಕೆ, ಸ್ವಲ್ಪ ಕಷ್ಟ ಇದೆ. ಅಟ್ಲೀಸ್ಟ್ 1 ವರ್ಷ ಆದ್ರೂ ನೀನು ಈ ಇರೋ ಪ್ರತಿಯೊಂದು ಸಬ್ಜೆಕ್ಟ್ನ ಒಂದ್ಸಲ ಓದ್ಬಿಡ್ಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೋಬೇಕು. ಯಾವುದೇ ಕಾನ್ಸೆಪ್ಟ್ ಕೇಳಿದ್ರು 1-2-3 ಸೆಂಟೆನ್ಸ್ ಹೇಳೋ ತರ ನಾಲೆಡ್ಜ್ ಬರಬೇಕು. ಸೊ ಆವಾಗ ಆಮೇಲೆ ಕೆಲಸ ಮಾಡಕ್ ಹೋಗಿ ಪಾರ್ಟ್ ಟೈಮ್ ಮಾಡ್ಕೊಂಡು ಬೇಕಾದ್ರೆ ಪ್ರಿಪರೇಷನ್ ಮಾಡೋದು. ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ನನಗೆ ಎಸ್ಪೆಷಲಿ ಆಗಿದೆ ಏನಂದ್ರೆ, ಶಿವರಾಜ್ ಸರ್ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನನಗೆ ಕ್ವಶನ್ ಪೇಪರ್ ಸೆಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಅದರಿಂದ ಒಂದು ತಿಂಗಳಿಗೆ ಒಂದಷ್ಟು ದುಡ್ಡು ಸಿಗ್ತಾ ಇತ್ತು. ಸೂಪರ್. ಸೊ ಅದು ನನಗೆ ಹೆಲ್ಪ್ ಆಗ್ತಿತ್ತು ಎಕ್ಸಾಮ್ಗೆ. ಸೊ ಈ ತರನು ಹೆಲ್ಪ್ ಆಗಿದೆ ಸರ್. ಸೊ ಯಾವ್ದು ಅದೇ ಹೇಳ್ನಲ್ಲ ಸರ್, ಯಾವ್ದೋ ಒಂದು ದಾರಿಯಲ್ಲಿ ದುಡ್ಡು ಮಾಡ್ಬೇಕು, ಅಂದ್ರೆ ಕೆಟ್ಟ ದಾರಿಯಲ್ಲ, ಒಳ್ಳೇದು. ಇವಾಗ ಕ್ವಶನ್ ಪೇಪರ್ ಸೆಟ್ ಮಾಡ್ತಿದ್ದೆ. ಕ್ವಶನ್ ಪೇಪರ್ ಸೆಟ್ ಆನ್ಸರ್ಸ್ ಎಲ್ಲ ಸಿನಪ್ಸ್ ಎಲ್ಲ ಕೊಡ್ತಿದ್ದೆ. ಅವರು ಇನ್ಸ್ಟಿಟ್ಯೂಟ್ ಅವರು ಒಂದಷ್ಟು ದುಡ್ಡು ಕೊಡೋರು. ಅದರಿಂದ ನನಗೆ ಮತ್ತೆ ನನಗೆ ನಾಲೆಡ್ಜ್ ಸಿಕ್ತಿತ್ತು. ಕ್ವಶನ್ ಪೇಪರ್ ಸೆಟ್ ಮಾಡ್ತಿರೋದ್ರಿಂದ ಯಾವ ತರ ಸೆಟ್ ಮಾಡಬೇಕು, ಕ್ವಶನ್ಸ್ ಯಾವ ತರ ಸೆಟ್, ಅದು ಆ ತರ ಈ ತರ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಮಾತ್ರ ದುಡ್ಕೊಂತಿದ್ದೆ ಸರ್. ಆ ನಾಲೆಡ್ಜ್ ಅಂತೂ ನನಗಿತ್ತು ಸರ್.
ಓಕೆ ಶಿವನ್, ಥ್ಯಾಂಕ್ ಯು ಸೋ ಮಚ್. ತುಂಬ ಸುದೀರ್ಘವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ನೀನು ಯಾವ ರೀತಿ ಜರ್ನಿ ಬೆಳೆದು ಬಂದೆ ಮತ್ತು ಯಾವ ರೀತಿ ಅದನ್ನು ಹುಡುಗರೆ ಒಳ್ಳೆ ಮಾಹಿತಿನ ಕೊಟ್ಟಿದೆಯಾ, ಮತ್ತು ಇದರಿಂದ ತುಂಬ ಈ ವಿಷಯಗಳನ್ನ ಕಲ್ತ್ಕೊಳೋದಿದೆ, ಮತ್ತು ಈಗ ಯಾವ ಎಕ್ಸಾಮ್ಸ್ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಹೇಳಿದೆಯಾ. ಇದರಿಂದ ಹುಡುಗರು ಕಲ್ತ್ಕೊಂಡು ಎಲ್ಲರದು ಒಂಥರ ಡಿಫ್ರೆಂಟ್ ಸ್ಟ್ರಾಟಜಿ ಇರುತ್ತೆ. ಶಿವನಂದು ಡಿಫ್ರೆಂಟ್ ಸ್ಟ್ರಾಟಜಿ ಇರುತ್ತೆ, ಕಿಟ್ಟಿ ಸರ್ದು ಒಂದು ಸ್ಟ್ರಾಟಜಿ ಇರುತ್ತೆ, ರಾಥೋಡ್ ಸರ್ದು ಒಂದು ಸ್ಟ್ರಾಟಜಿ ಇರುತ್ತೆ. ಎಲ್ಲ ಸ್ಟ್ರಾಟಜಿನ ಕೇಳ್ಕೊಂಡು ನಿಮಗೆ ಯಾವ್ದು ಸರಿ ಅನ್ಸುತ್ತೆ, ನಿಮ್ಗೆ ಯಾವುದು ಅಪ್ರೋಚ್ ಇದು ನನಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಫಾಲೋ ಮಾಡಿ ಖಂಡಿತ ಸಕ್ಸಸ್ ಆಗ್ತೀರಿ. ಯಾಕೆಂದರೆ ಅನ್ಬೋದು ಅವರೊಂದು ಹೇಳಿದ್ರು, ಇವರೊಂದು ಹೇಳಿದ್ರು, ಆ ಟಾಪರ್ ಇನ್ನೊಂದು ಹೇಳಿದ್ರು, ಈ ಟಾಪರ್ ಇನ್ನೊಂದು ಹೇಳಿದ್ರು. ಹೌದು, ಅವರವರ ಅನುಭವಕ್ಕೆ ಸಿಕ್ಕಂಥ ವಿಷಯಗಳನ್ನ ನಿಮ್ಗೆ ಹೇಳಿರ್ತಾರೆ. ಅದರಲ್ಲಿ ಯಾವ ಅನುಭವಗಳು ನಿಮ್ಮ ಒಂದು ನಾಲೆಡ್ಜ್ಗೆ ಅಥವಾ ನಿಮ್ಮ ಒಂದು ಇದಕ್ಕೆ ಸೂಟಬಲ್ ಆಗುತ್ತೆ ಅದನ್ನು ಅಳವಡಿಸ್ಕೊಂಡು ಮುಂದೆ ಹೊರದ್ರೆ ನೀವು ಸಕ್ಸಸ್ ಆಗ್ತೀರ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ನಮ್ಮ ಗುರುಕುಲ ಅಕಾಡೆಮಿಗೆ ಬಂದು ನಮಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದಕ್ಕೆ ಮತ್ತು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನನ್ನ ಕಿಟ್ಟಿ ಕಾಂಪಿಟೇಟಿವ್ ತಂಡದ ಪರವಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ.